ನಮಸ್ತೆ ವೀಕ್ಷಕರೇ, ನೇಸರ ನ್ಯೂಸ್ ವರ್ಲ್ಡ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಭಿಜಿತ್ ವರ್ಗೀಸ್ ರವರು. ಮುಖ, ದವಡೆ ಹಾಗೂ ಬಾಯಿಯ ಬಹಳ ಪ್ರಸಿದ್ಧ ಸರ್ಜನ್ ಅವರು. ನಮ್ಮ ಊರಿನವರು, ನೆಲ್ಯಾಡಿಯವರು ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಇವತ್ತು ಬಾಯಿ, ಮುಖ, ದವಡೆ ವಿಶ್ವ ದಿನಾಚರಣೆಯ ಅಂಗವಾಗಿ ನಮ್ಮ ಜೊತೆ ಡಾಕ್ಟರ್ ಅಭಿಜಿತ್ ವರ್ಗೀಸ್ ರವರು ಇದ್ದಾರೆ. ಇದರ ಬಗ್ಗೆ ನಾವು ಒಂದಷ್ಟು ವಿಷಯಗಳನ್ನ ಡಾಕ್ಟರ್ ಜೊತೆ ಈಗ ಚರ್ಚಿಸೋಣ. ನಮಸ್ತೆ ಡಾಕ್ಟರ್ ಅಭಿಜಿತ್ ವರ್ಗೀಸ್ ರವರು. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು ನಾವು ಬಾಯಿ, ಮುಖ, ದವಡೆ ಸರ್ಜರಿಯ ಒಂದು ವಿಶ್ವ ದಿನಾಚರಣೆ ಅಂತ ಹೇಳಿ ಇವತ್ತು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ತಾವು ಬಂದಿದ್ದೀರಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈಗ ತಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವಗಳನ್ನ ಪಡ್ಕೊಂಡಿದ್ದೀರಿ. ತಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ತಾವು ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಮಸ್ಕಾರ. ನೇಸರ ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ನನ್ನ ಹೃದಯಾಂತರಾಳದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಬಾಯಿ, ಮುಖ, ದವಡೆ ಸರ್ಜರಿ ವಿಭಾಗದ ವಿಶ್ವ ದಿನಾಚರಣೆಯ ಅಂಗವಾಗಿ ಒಂದು ಸಾಮಾಜಿಕ ಅರಿವನ್ನ ಮೂಡಿಸುವಂತಹ ಸಂದರ್ಶನವನ್ನ ನೇಸರ ಟಿವಿಯವರು ಇಟ್ಕೊಂಡಿದ್ದಾರೆ. ತುಂಬಾ ಸಂತೋಷ. ಸರ್ಜರಿ ವಿಭಾಗದ ಒಂದು ವಿಶೇಷಣೆಯನ್ನ ನಿಮಗೂ ಸಹ ತಿಳಿಸ್ಬೇಕು ಅಂತ ಆಸೆ ಪಟ್ಟು ನೇಸರ ಮಾಡಿರುವಂತಹ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನ ಅರಿತುಕೊಳ್ಳಲು ಒಂದು ಚಾನ್ಸ್ ಸಿಕ್ಕಿದ್ದು ತುಂಬಾ ಸಂತೋಷವಾಗ್ತಾ ಇದೆ. ಡಾಕ್ಟರ್ ಅಭಿಜಿತ್ ವರ್ಗೀಸ್ ಅರ್ತ್ರ, ನೆಲ್ಯಾಡಿ ಗ್ರಾಮದವನು. BDS ಪದವಿಗಾಗಿ KVG ಡೆಂಟಲ್ ಕಾಲೇಜ್ ಸುಳ್ಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಉಪ್ಪಿನಂಗಡಿಯಲ್ಲಿ 1999 ಅಲ್ಲಿ ಕ್ಲಿನಿಕ್ ಅನ್ನು ಸ್ಟಾರ್ಟ್ ಮಾಡಿ ನಂತರ ಗವರ್ಮೆಂಟ್ ಸರ್ವಿಸ್ ಗೆ ಜಾಯ್ನ್ ಆಗಿ ಪುತ್ತೂರು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಗವರ್ಮೆಂಟ್ ಸರ್ವಿಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಅದ ನಂತರ MDS ಬಾಯಿ, ಮುಖ, ದವಡೆ ಸರ್ಜರಿ ವಿಭಾಗದಲ್ಲಿ MDS ಅನ್ನು ಮಾಡ್ಲಿಕ್ಕಾಗಿ VS ಡೆಂಟಲ್ ಕಾಲೇಜ್ ಕೆಂಪೇಗೌಡ ಬೆಂಗಳೂರಲ್ಲಿ 2003 ಅಲ್ಲಿ ಹೋಗಿ MDS ಅನ್ನು ಮಾಡಿ ಅದ ನಂತರ ಗವರ್ಮೆಂಟ್ ಡೆಂಟಲ್ ಕಾಲೇಜ್ ಬ್ಯಾಂಗ್ಳೂರಲ್ಲಿ ಲೆಕ್ಚರರ್ ಆಗಿ ಸೇವೆ ಸಲ್ಲಿಸಿದೆ. 2009ರಲ್ಲಿ ಸೌದಿ ಅರೇಬಿಯಾಕ್ಕೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅವರ ಜಾಬಿನ ಮೇಲೆ ಅಲ್ಲಿ ಹೋಗಿ 16 years ಕೆಲಸ ಮಾಡಿ ರಜೆಯ ಮೇಲೆ ಊರಿಗೆ ಬಂದಾಗ ಈ ಒಂದು ಸದಾವಕಾಶ ಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ನೆಲ್ಯಾಡಿಯ ಒಂದು ಹೆಸರನ್ನ ಸೌದಿ ಅರೇಬಿಯಾದಲ್ಲಿ ಕೂಡ ನೀವು ಪಸರಿಸ್ತಾ ಇದ್ದೀರಿ, ನಮಗೆಲ್ಲ ಬಹಳ ಹೆಮ್ಮೆ. ಈಗ ಡಾಕ್ಟ್ರೆ, ಸಾಧಾರಣವಾಗಿ ಸಾಮಾನ್ಯ ಜನರಲ್ಲಿ ಒಂದು ನಮ್ಮ ದಂತ ವೈದ್ಯಕೀಯ ಅಂತ ಹೇಳಿದ್ರೆ ಕೇವಲ ಹಲ್ಲಿನ ಸ್ವಚ್ಛತೆ, ಹಲ್ಲು ತೆಗೆಯುವಂಥದ್ದು, ಆ ರೀತಿಯ ಒಂದು ಮನೋಭಾವನೆ ಇರ್ತದೆ. ಈಗ ನಿಮ್ಮ ಕ್ಷೇತ್ರದಲ್ಲಿ ಈ ದಂತ ವೈದ್ಯಕೀಯ ಅಂತ ಹೇಳಿದ್ರೆ ಅದರಲ್ಲಿ ಏನೆಲ್ಲ ವಿಭಾಗಗಳಿದೆ, ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಕೊಡಬಹುದಾ? ದಂತ ವೈದ್ಯಕೀಯ, ಡೆಂಟಲ್ ಅಂತ ಹೇಳುವಂತದ್ದು ತುಂಬಾ ವಿಭಾಗಗಳಿದೆ. ಅದರಲ್ಲಿ ಮೇನ್ ಆಗಿ ಬರುವಂತದ್ದು ಜನರಲ್ ಡೆಂಟಿಸ್ಟ್ರಿ. ಜನರಲ್ ಡೆಂಟಿಸ್ಟ್ರಿ ಅನ್ನುವಂಥದ್ದು ಹಲ್ಲನ್ನ ಸ್ವಚ್ಛ ಮಾಡುವಂತದ್ದು, ಹಲ್ಲನ್ನ ಫಿಲ್ಲಿಂಗ್ ಮಾಡುವಂತದ್ದು, ಹಲ್ಲನ್ನ ಕೀಳುವಂತದ್ದು, ಹಾಗೆ ಸಣ್ಣ ಮಟ್ಟದ ಹಲ್ಲುಗಳನ್ನ ಸೆಟ್ ಗಳನ್ನ ಮಾಡುವಂತದ್ದು, ಇದೆಲ್ಲ ನಮ್ಮ ಜನರಲ್ ಡೆಂಟಿಸ್ಟ್ರಿಯಲ್ಲಿ ಬರ್ತದೆ. ಅದೇ ಸ್ನಾತಕೋತ್ತರ ವಿಭಾಗಕ್ಕೆ ಬಂದಾಗ ಅಲ್ಲಿ ಆ ವಿಭಾಗಗಳಲ್ಲಿ ನಮಗೆ ಕೆಲವು ಸ್ಪೆಷಾಲಿಟೀಸ್ ಬರ್ತದೆ. ಆ ಸ್ಪೆಷಾಲಿಟೀಸ್ ಅನ್ನುವಂಥದ್ದು ಮೇನ್ ಆಗಿ ಓರಲ್ ಮೆಡಿಸಿನ್ ಅಂಡ್ ರೇಡಿಯಾಲಜಿ. ಅಂದ್ರೆ ನಮ್ಮ ಜನರಲ್ ಫಿಸಿಷಿಯನ್ ಹೇಗಿದ್ದಾರೆ, ಜನರಲ್ ಮೆಡಿಸಿನ್ ಹೇಗಿದೆಯೋ ಅದೇ ರೀತಿ ಓರಲ್ ಮೆಡಿಸಿನ್, ಬಾಯಿಯ ರೋಗಗಳನ್ನ ಪತ್ತೆ ಹಚ್ಚುವಂತದ್ದು, ಮತ್ತೆ ಎಕ್ಸ್ರೇ ವಿಭಾಗ, ರೇಡಿಯಾಲಜಿ ವಿಭಾಗ. ಸೊ ಇದನ್ನ ಒಂದು ಪರಿಣಿತಿ ಹೊಂದಿರುವವರು ಒಂದು ವಿಭಾಗದಲ್ಲಿ ಇರ್ತಾರೆ. ನೆಕ್ಸ್ಟ್ ಬರುವಂತದ್ದು ನಮಗೆ ಆರ್ಥೋಡಾಂಟಿಕ್ಸ್, ಅಂದ್ರೆ ಬಾಯಿಯ ಒಳಗಿನ ಹಲ್ಲುಗಳನ್ನ ಒಂದು ಅಚ್ಚುಕಟ್ಟಾಗಿ ಇಡುವ ಹಾಗೆ ಮೇಲೆ ಕೆಳಗಿರುವಂತಹ ಹಲ್ಲುಗಳನ್ನ ಲೆವೆಲ್ ಮಾಡಿ ಒಂದೇ ರೀತಿಯಲ್ಲಿ ಇಡುವಂತದ್ದು. ದವಡೆಯ ಉಪಯೋಗಕ್ಕೆ ಕರೆಕ್ಟ್ ಆಗಿ, ಈಗ ಮೇಲ್ ದವಡೆ ದೊಡ್ಡದು ಅಲ್ಲ ಸಣ್ಣದಾಗಿರ್ತದೆ, ಕೆಳಗಿನ ದವಡೆ ದೊಡ್ಡದಿರ್ತದೆ, ಇಲ್ಲ ಕೆಲವರಿಗೆ ಸಣ್ಣದಿರ್ತದೆ, ಇದನ್ನೆಲ್ಲ ಒಂದು ಸೆಟ್ ಮಾಡಿ ಕರೆಕ್ಟ್ ಮಾಡುವಂತ ಒಂದು ವಿಭಾಗ ಆರ್ಥೋಡಾಂಟಿಕ್ಸ್ ವಿಭಾಗ. ನೆಕ್ಸ್ಟ್ ವಿಭಾಗ ನಮಗೆ ಗೊತ್ತಾಗುವಂತದ್ದು ಪ್ರಾಸ್ತೋಡಾಂಟಿಕ್ಸ್. ಪ್ರಾಸ್ತೋಡಾಂಟಿಕ್ಸ್ ಹಲ್ಲಿನ ಸೆಟ್ ಗಳನ್ನ ಮಾಡುವಂತದ್ದು, ಅಥವಾ ಒಂದು ತೆಗೆದಿಡುವಂತ ಸೆಟ್ ಅಥವಾ ಫಿಕ್ಸ್ ಸೆಟ್, ಅದು ಹಲ್ಲಿಗೆ ಫಿಕ್ಸ್ ಮಾಡುವಂತದಿರ್ಬೋದು ಅಥವಾ ಮೂಳೆಗೆ ಫಿಕ್ಸ್ ಮಾಡುವಂತ ಹಲ್ಲುಗಳು ಇರ್ಬೋದು. ಇದನ್ನ ತಯಾರು ಮಾಡುವಂತ ವಿಭಾಗವನ್ನ ನಾವು ಪ್ರಾಸ್ತೋಡಾಂಟಿಕ್ಸ್ ಅಂತ ಹೇಳ್ತೇವೆ. ಓಕೆ. ನೆಕ್ಸ್ಟ್ ಬರುವಂತದ್ದು ನಮಗೆ ಪೆಥಾಲಜಿ, ಓರಲ್ ಪೆಥಾಲಜಿ ಅಂತ ಹೇಳ್ತೇವೆ. ಓರಲ್ ಪೆಥಾಲಜಿಯಲ್ಲಿ ಈ ನಾವು ತೆಗೆದಿರುವಂತಹ ಒಂದು ಸರ್ಜರಿಯಲ್ಲಿ ನಾವು ಬಯೋಪ್ಸಿ ತೆಗೆದಿರುವಂತಹ ಆ ಟಿಶ್ಯೂ ಅನ್ನ ನಾವು ತಗೊಂಡೋಗಿ ಟೆಸ್ಟ್ ಮಾಡಿಸಿ ಅದರ ರಿಪೋರ್ಟ್ ಅನ್ನು ಕೊಡುವಂತ ಡಿಪಾರ್ಟ್ಮೆಂಟ್ ಓರಲ್ ಪೆಥಾಲಜಿ ಡಿಪಾರ್ಟ್ಮೆಂಟ್. ಅದೇ ರೀತಿ ನಮಗೆ ಪೆರಿಯೋಡಾಂಟಿಕ್ಸ್, ಬಾಯಿಯ ಒಸಡು ರೋಗ ತಜ್ಞರು. ಈ ಒಸಡಿನ ರೋಗಗಳು ನಿಮಗೆ ಗೊತ್ತಿರಬಹುದು, ತುಂಬಾ ಬ್ಲೀಡಿಂಗ್ ಆಗುವಂತದ್ದು, ಒಸಡು ಊತ ಬಂದು ಬಾಯಿಯಲ್ಲಿ ಕೆಟ್ಟ ವಾಸನೆ ಬರುವಂತದ್ದು, ಬಾಯಿಯ ಮೇಲೆ ಟಾರ್ಟರ್, ಹಲ್ಲಿನ ಮೇಲೆ ಟಾರ್ಟರ್ ಅಂಟಿಕೊಂಡಿರುವಂತಹ ಇದು, ಇದನ್ನೆಲ್ಲ ಟ್ರೀಟ್ಮೆಂಟ್ ಮಾಡುವಂತ ವಿಭಾಗ ಬಾಯಿಯ ಒಸಡು ರೋಗ ತಜ್ಞರು. ಮತ್ತೆ ನಮಗೆ ಬರೋ ಸಾಮಾಜಿಕ ಕಲ್ಯಾಣ, ಹಾಗೆ ಕಮ್ಯುನಿಟಿ ಡೆಂಟಿಸ್ಟ್ರಿ ಅಂತ ಹೇಳ್ತೇವೆ. ನಮ್ಮ ಕ್ಯಾಂಪ್ ಗಳನ್ನೆಲ್ಲ ಸೆಟ್ ಮಾಡುವಂತದ್ದು, ಇಲ್ಲಿ ಯಾವ್ದಾದ್ರು ರೋಗಗಳು ಹೆಚ್ಚಾಗಿ ಬರ್ತಾ ಇದೆ ಅದರ ಬಗ್ಗೆ ಸ್ಟಡಿ ಮಾಡುವಂತದ್ದು, ಇದನ್ನ ನಾವು ಕಮ್ಯುನಿಟಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೇವೆ. ಸರ್ಜರಿ ಡಿಪಾರ್ಟ್ಮೆಂಟ್, ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ಮೇನ್ ಆಗಿ ನಮಗೆ ಬಾಯಿಯ ಒಳಗಿನ ಮತ್ತು ಮುಖದ ದವಡೆ ಈ ವಿಭಾಗವನ್ನ ಸರ್ಜರಿ ಮಾಡುವಂತ ವಿಭಾಗ ನಮ್ಮದು.
ಓರಲ್ ಸರ್ಜರಿ ಡಿಪಾರ್ಟ್ಮೆಂಟ್. ಅದೇ ರೀತಿ ನಮಗೆ ಹಲ್ಲನ್ನ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಬಾಯಿ ಹಲ್ಲಿನ ಒಳಗಿನ ನರಗಳನ್ನ ತೆಗೆದು ಅದಕ್ಕೆ ಹೊಸದಾಗಿ ಫಿಲ್ ಮಾಡುವಂತಹ ಆ ಹಲ್ಲಿನ ನೋವನ್ನ ಕಡಿಮೆ ಮಾಡಿ ಆ ಹಲ್ಲನ್ನ ಕೃತಕ ಹಲ್ಲು ಇಡುವ ಹಾಗೆ ಅದರ ಮೇಲೆ ಕ್ಯಾಪ್ ಇಡುವ ಹಾಗೆ ಒಂದು ಸಿಚುವೇಶನ್ಗೆ ತರುವಂತ ಒಂದು ವಿಭಾಗ ಓರಲ್ ರೆಸ್ಟೋರೇಟಿವ್ ಡೆಂಟಿಸ್ಟ್ರಿ ಅಥವಾ ಕನ್ಸರ್ವೇಟಿವ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೇವೆ. ರೂಟ್ ಕೆನಾಲ್ ಡಿಪಾರ್ಟ್ಮೆಂಟ್, ಎಂಡೋಡಾಂಟಿಸ್ಟ್ ಅಂತ ಹೇಳ್ತಾರೆ. ಸೊ ಈ ವಿಭಾಗಗಳು ಅದರಲ್ಲಿ ಬರ್ತದೆ. ಹೀಗೆ ಹಲವು ವಿಭಾಗಗಳು ಸೇರಿ ಬರುವಂತ ಒಂದು ಡೆಂಟಲ್ ಇದು. ಅದರಲ್ಲಿ ಓರಲ್ ಸರ್ಜರಿ ಅಂಡ್ ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಅನ್ನುವಂಥದ್ದು ನಮ್ಮ ಇವತ್ತಿನ ಈ ದಿನದ ಪ್ರಾಮುಖ್ಯತೆಯನ್ನು ಹೊಂದಿರುವಂತದ್ದು. ಸರ್ಜರಿ ವಿಭಾಗಕ್ಕೆ ಬಂದಾಗ ನೀವು ಅದರಲ್ಲಿ ಬಹಳಷ್ಟು ಒಂದು ಸ್ಪೆಷಲೈಸೇಷನ್ ಅನ್ನ ಪಡ್ಕೊಂಡಿದ್ದೀರಿ ಅಂತ ಗೊತ್ತಿದೆ. ಈಗ ಒಂದು ಅಪಘಾತ ಆದಾಗ ಆ ಒಂದು ಮುಖಕ್ಕೆ ಅಪಘಾತದಲ್ಲಿ ಏಟು ಬಿದ್ದಾಗ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ರೋಗಿಗಳಿಗೆ ಕೊಡ್ತೀರಿ? ತುಂಬಾ ಉತ್ತಮವಾದಂತ ಪ್ರಶ್ನೆ. ಅದು ನನ್ನ ಸ್ಪೆಷಾಲಿಟಿ. ಈ ಬಾಯಿ ಮುಖ ದವಡೆ ಸರ್ಜರಿಯಲ್ಲಿ ತುಂಬಾ ಸ್ಪೆಷಾಲಿಟೀಸ್ ಇದೆ. ಅದರಲ್ಲಿ ಒಂದು ಬಂದ್ಬಿಟ್ಟು ಬಾಯಿ ಮುಖದ ಮೇಲೆ ಆಕ್ಸಿಡೆಂಟ್ ಆದಾಗ, ಎಸ್ಪೆಷಲಿ ನಾವು ಹೆಲ್ಮೆಟ್ ಹಾಕದೆ ಬೈಕ್ ಇಂದ ಬಿದ್ದಾಗ ಅಥವಾ ಮರದಿಂದ ಬಿದ್ದಾಗ ಅಥವಾ ನೆಲಕ್ಕೆ ಬಿದ್ದಾಗ ಮುಖದಲ್ಲಿ ಆಗುವಂತ ಗಾಯಗಳು, ಚರ್ಮದಲ್ಲಿ ಆಗಿರುವಂತ ಗಾಯಗಳು ಇರ್ಬೋದು ಅಥವಾ ದವಡೆಗೆ ಆದ ಗಾಯಗಳು ಇರ್ಬೋದು, ಇದನ್ನ ಚಿಕಿತ್ಸೆ ಮಾಡುವಂತ ಡಿಪಾರ್ಟ್ಮೆಂಟ್ ನಮ್ಮದಾಗಿದೆ. ಅದ್ರಲ್ಲಿ ನಾನು ಹೆಚ್ಚಿನ ಪರಿಣಿತಿಯನ್ನು ಹೊಂದಿರುವಂತದ್ದು. ಫೇಶಿಯಲ್ ಟ್ರಾಮಾ ನನ್ನ ಹೆಚ್ಚಿನ ಸಮಯವನ್ನು ನಾನು ಉಪಯೋಗ ಪಡಿಸುವಂತದ್ದು ಈ ಡಿಪಾರ್ಟ್ಮೆಂಟ್ ಅಲ್ಲಿ. ಇದರಲ್ಲಿ ನಾವು ಈ ವಿಭಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುವಂತದ್ದು. ಇಮಿಡಿಯೇಟ್ ನಾವು ಎಮರ್ಜೆನ್ಸಿ ವಿಭಾಗಕ್ಕೆ ಹೋಗಿ ಪೇಷಂಟ್ಸ್ ಅನ್ನ ಇಮಿಡಿಯೇಟ್ ಟ್ರೀಟ್ ಮಾಡ್ಬೇಕಾಗ್ತದೆ. ಅಂದ್ರೆ ಶ್ವಾಸಕ್ಕೆ ತಡೆ ಆಗುವ ಹಾಗೆ ಮುಖಕ್ಕೆ ಗಾಯಗಳಾದ್ರೆ ಅದನ್ನ ಇಮಿಡಿಯೇಟ್ ಅದನ್ನ ರಿಪೇರ್ ಮಾಡ್ಬೇಕಾಗ್ತದೆ. ಕೆಲವು ಫ್ರಾಕ್ಚರ್ಸ್ ಒಂದು 4 ದಿನ ನಂತರ ಆದ್ರೂ ನಮಗೆ ಟ್ರೀಟ್ ಮಾಡಬಹುದು, ಎಮರ್ಜೆನ್ಸಿಯಾಗಿ ಮಾಡ್ಬೇಕಾಗಿಲ್ಲ. ಆದ್ರೂ ಮೂಗಿನ ಸೈಡ್ ಅಲ್ಲಿ, ಕಣ್ಣಿನ ಸೈಡಿಗೆ ಗಾಯ ಬಿದ್ದಾಗ ಅಥವಾ ಅದರ ಮೇಲೆ ಒತ್ತಡ ಬಿದ್ದಾಗ, ನರಗಳ ಮೇಲೆ ಒತ್ತಡ ಬಿದ್ದಾಗ ಅದನ್ನ ಇಮಿಡಿಯೇಟ್ ಆಗಿ ಡಿಕಂಪ್ರೆಸ್ ಮಾಡಿ ಇಮಿಡಿಯೇಟ್ ಆಗಿ ಅದನ್ನ ಫಿಕ್ಸ್ ಮಾಡುವಂತ ಎಮರ್ಜೆನ್ಸಿ ಸರ್ಜರೀಸ್ ಸಹ ನಾವು ಈ ಆಕ್ಸಿಡೆಂಟ್ ವಿಭಾಗದಲ್ಲಿ ನಾವು ಮಾಡ್ಬೇಕಾಗ್ತದೆ. ಇದೊಂದು ಸ್ವಲ್ಪ ಪ್ರಾಮುಖ್ಯತೆ ಹೊಂದಿರುವಂತದ್ದು. ಪೇಷಂಟ್ ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಮಾನಸಿಕವಾಗಿ ಸಹ ಅವರ ಮುಖದ ಆ ಸೌಂದರ್ಯತೆಯನ್ನು ಕಳೆದುಕೊಳ್ಳುವಂತ ಒಂದು ಸಂದರ್ಭದಲ್ಲಿ ತುಂಬಾವಾಗಿ ಮಾನಸಿಕ ಕುಂದತೆಯನ್ನು ತೊಡುವಂತ ಸಮಯ. ಈ ಸಮಯದಲ್ಲಿ ಜಸ್ಟ್ ಈ ಮುಖವನ್ನು ಮಾತ್ರ ಅಲ್ಲ, ಅವರ ಮಾನಸಿಕವಾಗಿ ಸಹ ಅವರ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನು ನಾವು ನೋಡ್ಕೋಬೇಕಾಗುತ್ತೆ ಈ ಸಮಯಗಳಲ್ಲಿ. ನಮ್ಮ ಗ್ರಾಮೀಣ ಹಳ್ಳಿ ಪ್ರದೇಶಗಳಲ್ಲೆಲ್ಲ ಹೆಚ್ಚಿನವರು ತಂಬಾಕು ಉತ್ಪನ್ನಗಳನ್ನ ಹೆಚ್ಚಾಗಿ ಬಳಸುವುದನ್ನು ನಾವು ಕಾಣ್ತೇವೆ. ಈ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ರೋಗ ಬರ್ತದೆ ಅಂತ ಹೇಳುವಂತಹ ಒಂದು ಅಭಿಪ್ರಾಯ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇದೊಂದು ತುಂಬಾ ಅನಾಹುತಕರ ಘಟನೆ ಇಲ್ಲೆಲ್ಲ ಆಗುವಂತಹದ್ದು. ಈಗಿನ ಪಾನ್ ಪರಾಗ್, ಪಾನ್ ಮಸಾಲ ಇದರ ಸೇವನೆ, ಅಡಿಕೆ ಉತ್ಪನ್ನಗಳ ಸೇವನೆ, ತಂಬಾಕಿನ ಸೇವನೆ. ನಿನ್ನೆ ಮೊನ್ನೆ ನಾನೊಂದು ವಿಡಿಯೋ ಕಂಡಾಗ ಮಕ್ಕಳು ತುಟಿಯ ಕೆಳಗೆ ಕೂಲ್ ಸಿಪ್ ಅಂತ ಏನೋ ಅನ್ನುವಂತ ಒಂದು ತಂಬಾಕಿನ ಒಂದು ಚಿನ್ನ ಚೂಯಿಂಗಮ್ ತರ ಇರುವಂತ ಸಣ್ಣ ಇದನ್ನ ಬಾಯಿ ಒಳಗಿಡುವಂತದ್ದು, ನಾಲಿಗೆ ಅಡಿಭಾಗ ತುಟಿಯ ಕೆಳಗಿಡುವಂತದ್ದು. ಇಂಥ ದುರಭ್ಯಾಸಗಳನ್ನಿಟ್ಟು ಏನಾಗ್ತದೆ ಅಂತ ಹೇಳಿದ್ರೆ ಬಾಯಿಯೊಳಗೆ ಒಂದು ಬಿಳಿಯ ಪದರವ ಹೊರಡ್ತದೆ. ಇದಕ್ಕೆ ಲೂಕೋಪ್ಲೇಕಿಯಾ ಅಂತ ಹೇಳ್ತೇವೆ. ಲೂಕೋಪ್ಲೇಕಿಯಾ ಫಸ್ಟ್ ಸೈನ್, ಇಟ್ ಇಸ್ ನೋನ್ ಆಸ್ ಅ ಪ್ರೀ ಮ್ಯಾಲಿಗ್ನೆಂಟ್ ಲೀಷನ್. ಒಂದು ಮ್ಯಾಲಿಗ್ನೆನ್ಸಿ ಅನ್ನುವಂಥದ್ದು ಕ್ಯಾನ್ಸರ್ ಆಗುವಂಥದ್ದು. ಕ್ಯಾನ್ಸರ್ ಆಗುವ ಮೊದಲು ಕಾಣುವಂತ ಒಂದು ಚಿಹ್ನೆ, ನಮ್ಮ ಬಾಯಿ ಬೇಡ, ಇನ್ನು ಮುಂದಕ್ಕೆ ಹೋಗೋದು ಬೇಡ, ಇದು ನಿನಗೆ ಸರಿಯಲ್ಲ ಅಂತ ಹೇಳುವಂತ ಒಂದು ಚಿಹ್ನೆ. ಇದನ್ನ ನಾವು ಪರಿಗಣಿಸದೆ ಮತ್ತೆ ಸಹ ಈ ದುರಭ್ಯಾಸವನ್ನು ನಾವು ಮುಂದುವರಿಸಿದ್ರೆ ಕ್ಯಾನ್ಸರ್ ಆಗುವಂಥದ್ದು ಖಂಡಿತ. ಇದು ಎಲ್ಲರಲ್ಲೂ ಇದು ಈ ಬಿಳಿ ಪದರ ಬರ್ಬೇಕಂತ ಹೇಳಿ ಡೈರೆಕ್ಟ್ ಕ್ಯಾನ್ಸರ್ಗೆ ಹೋಗ್ಬೋದು. ಆದ್ರೂ ಸಾಮಾನ್ಯವಾಗಿ ಒಳ್ಳೆ ಒಂದು 90% ಜನರಲ್ಲಿ ನಾವು ಕಾಣುವಂತ ಒಂದು ಕಂಡೀಷನ್ ಈ ವೈಟ್ ಲೀಷನ್, ಲೂಕೋಪ್ಲೇಕಿಯಾ. ಇದು ಫಸ್ಟ್ ಗೆ ಡಯಾಗ್ನೋಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆ ಪದರವನ್ನು ನಾವು ಟ್ರೀಟ್ ಮಾಡುವಂತ ಒಂದು ಕಂಡೀಷನ್ ಇದ್ರೆ ನಮಗೆ ಉತ್ತಮವಾದ ಒಂದು ಫಲಿತಾಂಶವನ್ನು ಕೊಡಬಹುದು ಪೇಷಂಟಿಗೆ. ಅದೇ ನಾವು ಅದನ್ನ ಪರಿಗಣಿಸದೆ, ಅದನ್ನ ಟ್ರೀಟ್ ಮಾಡದೆ, ಅವರಿಗೊಂದು ಗೈಡೆನ್ಸ್ ಕೊಡದೆ, ಈ ದುರಭ್ಯಾಸದಿಂದ ಅವರನ್ನ ಹೊರಗೆ ಬರ್ಲಿಕ್ಕೆ ಆಗದಿದ್ರೆ ಇದು ಅವರ ನೆಕ್ಸ್ಟ್ ಲೆವೆಲ್ಗೆ ಹೋಗುವಂತದ್ದು ಖಂಡಿತ. ಇದು ಓರಲ್ ಸರ್ಜರಿಯ ವಿಭಾಗ. ಇದರಲ್ಲಿ ಪರಿಣಿತಿ ಹೊಂದಿರುವಂತ ಓರಲ್ ಆನ್ಕಾಲಜಿಸ್ಟ್ ಅಂತ ಹೇಳ್ತೇವೆ. ಓಕೆ, ಮುಖದ ಸೌಂದರ್ಯ ವರ್ಧಕದ ಬಗ್ಗೆ ನಿಮ್ಮಲ್ಲಿ ಕೂಡ ಟ್ರೀಟ್ಮೆಂಟ್ ಇದೆ, ಮುಖದ ಸೌಂದರ್ಯವನ್ನು ಹೆಚ್ಚಿಸುವಂತಹ ಚಿಕಿತ್ಸೆಗಳು ಇವೆ ಅಂತ ನಾವು ಕೇಳಿದ್ದೇವೆ. ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡಬಹುದಾ? ತುಂಬಾ ಉತ್ತಮ. ಈಗಿನ ಒಂದು ಪೀಳಿಗೆಗೆ ಅವರ ಮುಖದ ಸೌಂದರ್ಯದ ಬಗ್ಗೆ ತುಂಬಾ ಖರ್ಚು ಮಾಡುವಂತಹ, ಅದರ ಬಗ್ಗೆ ತುಂಬಾ ಈ ವಿಡಿಯೋಸ್ ಗಳನ್ನ ನೋಡಿ, ರೀಲ್ಸ್ ಗಳನ್ನ ನೋಡಿ ನನಗೂ ಹೀಗಾಗ್ಬೇಕು ಅನ್ನೋಂತ ಒಂದು ಆಸೆ ಇಟ್ಕೊಂಡು ಬರುವಂತ ಜನರು ಹೆಚ್ಚಿದ್ದಾರೆ. ಸಿಂಪಲ್ ಆಗಿ ಹೇಳುದಿದ್ರೆ ಒಂದು 2 ವಿಭಾಗದಲ್ಲಿ ನಾವು ಮಾಡ್ಬೋದು. ಒಂದು ಸಾಫ್ಟ್ ಟಿಶ್ಯೂ, ಅಂದ್ರೆ ತುಟಿಯ ಕೆನ್ನೆಯ ಈ ಮಸಲ್ಸ್ ಗಳನ್ನ ಅದು ಡೆವಲಪ್ ಮಾಡಿ ಅದನ್ನ ಒಂದು ಸ್ಟಿಫ್ ಆಗಿಟ್ಟು ಮಾಡುವಂತ ಬೊಟಾಕ್ಸ್ ಟ್ರೀಟ್ಮೆಂಟ್. ಲಿಪ್ ಫಿಲ್ಲರ್ಸ್,
ತುಟಿಗಳಿಗೆ ಹೆಚ್ಚಿನ ಒಂದು ಕೆಮಿಕಲ್ ಹಾಕಿ ಅದನ್ನ ಒಂದು ಬೆಳೆಸುವಂತದ್ದು. ಮತ್ತೆ ಚರ್ಮದ ಸೌಂದರ್ಯವರ್ಧಕ ಟ್ರೀಟ್ಮೆಂಟ್ಸ್, ಲೇಸರ್ ಹೀಗೆ ಮಾಡಿ ಕಲೆಗಳನ್ನು ತೆಗೆಯುವಂತದ್ದು, ಇಂಥದ್ದು ಟ್ರೀಟ್ಮೆಂಟ್ಸ್. ಮತ್ತೆ ನೆರಿಗೆಗಳು ಬರುವಂತದ್ದು, ಇದನ್ನ ತೆಗೆಯುವಂತಹ ಟ್ರೀಟ್ಮೆಂಟ್ಸ್, ಇವುಗಳೆಲ್ಲ ಈ ಸಾಫ್ಟ್ ಟಿಶ್ಯೂ ಟ್ರೀಟ್ಮೆಂಟ್ಸ್. ನೆಕ್ಸ್ಟ್ ಬಂದ್ರೆ ಹಾರ್ಟ್ ಟಿಶ್ಯೂ. ಅಂದ್ರೆ ನಮ್ಮ ದವಡೆ, ಕೆಲವರಲ್ಲಿ ನೀವು ನೋಡಿರ್ಬೋದು, ಈ ಮೇಲಿನ ದವಡೆ ಸಣ್ಣದಿರ್ತದೆ, ಕೆಳಗಿನ ದವಡೆ ದೊಡ್ಡದಿರ್ತದೆ, ಅಥವಾ ಕೆಳಗಿನ ದವಡೆ ಸಣ್ಣದಿರ್ತದೆ, ಮೇಲಿನ ದವಡೆ ದೊಡ್ಡದಿರ್ತದೆ. ಹೀಗೆ ಇದರ ಡಿಫರೆನ್ಸ್ ಇರಬೇಕಾದ್ರೆ ಇದನ್ನ ಒಂದು ನಾರ್ಮಲ್ ಒಂದು ಸ್ಟ್ರೈಟ್ ಲೈನ್ಗೆ ತರುವಂತಹ ಒಂದು ಸರ್ಜರಿ, ಇದನ್ನ ಆರ್ಥೋಗ್ನಾಟಿಕ್ ಸರ್ಜರಿ ಅಂತ ಹೇಳ್ತೇವೆ. ನಾವು ಈ ದವಡೆಗಳನ್ನ ಒಡೆದು ಅದನ್ನ ಒಂದು ಫುಲ್ ಕ್ಯಾಲ್ಕುಲೇಟಿವ್ ಮೂವ್ಮೆಂಟ್, ಡೈರೆಕ್ಟ್ ಆಗಿ ಹಾಗೆ ಒಡೆದು ತೆಗೆಯುವಂಥದ್ದಲ್ಲ, ಇದನ್ನೆಲ್ಲ ಪ್ಲಾನಿಂಗ್ ಮಾಡಿ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಮಾಡಿ ಹಲ್ಲಿಗೆ ಸರಿಗಳನ್ನ ಹಾಕಿ ಅದನ್ನ ಹಲ್ಲುಗಳನ್ನೆಲ್ಲ ಲೆವೆಲ್ ಮಾಡ್ಲಿಕ್ಕೆ ಉಂಟು. ಅದರ ಮೊದಲು ಇದನ್ನೆಲ್ಲ ಮಾಡಿದ ಮೇಲೆ ದವಡೆಯ ಸರ್ಜರಿ ಮಾಡಿ ಅದನ್ನ ಕರೆಕ್ಟ್ ಆದ ಪೊಸಿಷನ್ಗೆ ತಂದು ನಾವು ಫಿಕ್ಸ್ ಮಾಡಿ ಅದನ್ನ ಆ ಟ್ರೀಟ್ಮೆಂಟ್ ಅನ್ನ ನಾವು ಆರ್ಥೋಗ್ನಾಟಿಕ್ ಸರ್ಜರಿ ಅಂತ ಹೇಳ್ತೇವೆ. ಇದು ಸ್ವಲ್ಪ ವಿಶೇಷವಾದಂತ ಸರ್ಜರಿ. ಇದು ನಮಗೆ ಒಂದು 5-6 ಗಂಟೆಯ ಸರ್ಜರಿ. ಚೆನ್ನಾಗಿ ಬಂದ್ರೆ ಪೇಷಂಟಿಗೆ ಒಂದು ಒಳ್ಳೆ ಒಂದು ಎಫೆಕ್ಟ್ ಬರುವಂತದ್ದು. ಮೂಗಿನ ಸರ್ಜರಿ, ಮೂಗನ್ನ ನಾವು ಸರಿ ಮಾಡುವಂಥದ್ದು. ಕೆಲವರು ಉದ್ದ ಮೂಗಿರ್ತದೆ, ಸಣ್ಣ ಮೂಗಿರ್ತದೆ, ದಪ್ಪ ಮೂಗಿರ್ತದೆ, ಇದನ್ನೆಲ್ಲ ಒಂದು ಲೆವೆಲ್ ಮಾಡಿ ತರುವಂತ ಒಂದು. ಕಣ್ಣಿನ ಶೇಪ್ ಇದು ಸರಿ ಇರುವುದಿಲ್ಲ ಕೆಲವರಿಗೆ, ಅದನ್ನೆಲ್ಲ ಸರಿ ಮಾಡುವಂಥದ್ದು. ಹೀಗೆ ಇಂಥ ಸರ್ಜರಿಗಳನ್ನ ಮಾಡಿ ಮುಖದ ಸೌಂದರ್ಯವನ್ನು ವರ್ಧಿಸಬಹುದು. ಈಗ ಈವನ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿಗಳು ಸಹ ನಮ್ಮ ಈ ವಿಭಾಗದ ಅಂಡರಲ್ಲಿ ಬರ್ತದೆ. ಈಗ ಹಲ್ಲು ಕೂಡ ಮುಖದ ಸೌಂದರ್ಯವನ್ನ ಹೆಚ್ಚಿಸ್ತದೆ ಅಂತ ನಾವು ಹೇಳ್ತೇವೆ. ಈ ಕೃತಕ ಹಲ್ಲು ಜೋಡಣೆಯ ಬಗ್ಗೆ ಏನ್ ಹೇಳ್ತೀರಿ ಡಾಕ್ಟ್ರೆ? ಕೃತಕ ಹಲ್ಲು ಜೋಡಣೆ ನಾನು ಹೇಳಿದ ಹಾಗೆ, ಮೊದಲು ಹೇಳಿದ ಹಾಗೆ, ಪ್ರಾಸ್ತೋಡಾಂಟಿಕ್ ವಿಭಾಗದ ಒಂದು ಅಂಡರ್ ಬರ್ತದೆ. ಇವರು ಹಲ್ಲಿನ ಮೇಲೆ ಹಲ್ಲು ಕೂರಿಸಿ ಅದನ್ನ ಫಿಕ್ಸ್ ಮಾಡುವಂತ ಕ್ಯಾಪ್ ಅಂಡ್ ಬ್ರಿಡ್ಜಸ್ ಅಂತ, ಕ್ರೌನ್ಸ್ ಅಂಡ್ ಬ್ರಿಡ್ಜಸ್, ಅಥವಾ ತೆಗೆದಿಡುವಂತ ಹಲ್ಲು, ರಿಮೂವಬಲ್ ಡೆಂಚರ್ಸ್ ಅಂತ ಹೇಳ್ತೇವೆ. ಇದನ್ನೆಲ್ಲ ಮಾಡಬಹುದು, ಫಿಕ್ಸ್ ಅಂಡ್ ರಿಮೂವಬಲ್ ಡೆಂಚರ್ಸ್. ಈ ಸರ್ಜರಿ ವಿಭಾಗದ ಅಂಡರಲ್ಲಿ ಬರುವಂತದ್ದು ಡೆಂಟಲ್ ಇಂಪ್ಲಾಂಟ್ಸ್. ಡೆಂಟಲ್ ಇಂಪ್ಲಾಂಟ್ಸ್ ಅಂತ ಹೇಳಿದ್ರೆ ಒಸಡಿನ ಕೆಳಗಿರುವಂತಹ ಹಲ್ಲು ಹೋಗಿರುವಂತಹ ಜಾಗದಲ್ಲಿ ಆ ಎಲುಬಿನ ಮೇಲೆ ನಾವು ಸ್ಕ್ರೂಗಳನ್ನು ಫಿಕ್ಸ್ ಮಾಡಿ, ವಿ ಕಾಲ್ ಇಟ್ ಡೆಂಟಲ್ ಇಂಪ್ಲಾಂಟ್ಸ್, ಟೈಟಾನಿಯಂ ಸ್ಕ್ರೂಸ್. ಇದನ್ನ ಫಿಕ್ಸ್ ಮಾಡಿ ಆ ಸ್ಕ್ರೂವಿನ ಮೇಲೆ ನಾವು ಹಲ್ಲನ್ನ ಕಟ್ಟುವಂತ ಸೆಕ್ಷನ್ ಡೆಂಟಲ್ ಇಂಪ್ಲಾಂಟ್ಸ್. ಈಗ ಅಡ್ವಾನ್ಸ್ ಡೆಂಟಲ್ ಇಂಪ್ಲಾಂಟಾಲಜಿ ಅನ್ನೋಂತ ಸಪರೇಟ್ ಅಡ್ವಾನ್ಸ್ಮೆಂಟ್ಸ್ ಬಂದಿದೆ. ವಿ ಕ್ಯಾನ್ ಟೇಕ್ ಆಲ್ ದಿಸ್ ಬೆನಿಫಿಟ್ಸ್. ತುಂಬಾ ಪ್ರಯೋಜನ ಬರುವಂತದ್ದು. ಒಂದು ನೀವು ದಂತ ವೈದ್ಯಕೀಯ ಕ್ಷೇತ್ರದ ಒಬ್ಬ ಡಾಕ್ಟರ್ ಆಗಿ ನಮ್ಮ ಸಾಮಾನ್ಯ ಜನರಿಗೆ ತಮ್ಮ ಬಾಯಿಯ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳಬಹುದು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡಬೇಕು. ಬಾಯಿಯ ಆರೋಗ್ಯ ಅನ್ನುವಂಥದ್ದು ಮನುಷ್ಯನ ಕೈಯಲ್ಲಿ. ಬೆಳಿಗ್ಗೆ ಎದ್ದ ಮೇಲೆ ಹಲ್ಲು ಉಜ್ಜುವಂತದ್ದು, ರಾತ್ರಿ ಮಲಗುವ ಮೊದಲು ಹಲ್ಲು ಉಜ್ಜುವಂಥದ್ದು, ದಿಸ್ ಶುಡ್ ಬಿ ದ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್. ಅದು ಯಾವ ಪೇಸ್ಟ್ ಅಂತಲ್ಲ, ಬ್ರಷ್ ಅನ್ನ ಹೆಚ್ಚು ಗಟ್ಟಿ ಇರುವಂತದ್ದು ಉಪಯೋಗಿಸಬೇಡಿ. ಅವಶ್ಯಕತೆ ಬಂದಾಗ ಅದು ಡಾಕ್ಟರ್ ಹೇಳ್ತಾರೆ, ನಿಮ್ಮ ಹಲ್ಲಿಗೆ ನೀವು ಗಟ್ಟಿ ಬ್ರಷ್ ಅನ್ನ ಯೂಸ್ ಮಾಡಬೇಕು, ಹಾರ್ಡ್ ಬ್ರಷ್ ಯೂಸ್ ಮಾಡಬೇಕು, ನೀವು ಸಾಫ್ಟ್ ಬ್ರಷ್ ಯೂಸ್ ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ನೀವು ಅದನ್ನ ಕೇಳಿಕೊಳ್ಳಿ. ನಿಮ್ಮ ಹಲ್ಲಿಗೆ ಸೂಟ್ ಆಗುವಂತ ಬ್ರಷ್ ಅನ್ನ ನೀವು ಉಪಯೋಗಿಸಬೇಕು. ಸಾಮಾನ್ಯವಾಗಿ ಸಾಫ್ಟ್ ಅಥವಾ ಎಕ್ಸ್ಟ್ರಾ ಸಾಫ್ಟ್ ಬ್ರಷ್ ಸಾಕಾಗ್ತದೆ. ಮತ್ತೆ ಒಸಡಿಗೆ ಬ್ಲೀಡಿಂಗ್ ಬಂತು ಅಂತ ಹೇಳಿದ್ರೆ ನೀವು ಅರಿತುಕೊಂಡು ಅದನ್ನ ಇಮಿಡಿಯೇಟ್ ನೀವು ದಂತವೈದ್ಯರನ್ನ ಟ್ರೀಟ್ಮೆಂಟ್ಗೆ ಬೇಕಾಗಿ ಅವಲಂಬಿಸಲೇಬೇಕು. ನೀವೇ ಅದಕ್ಕೆ ಹಳ್ಳಿ ಮದ್ದು ಮಾಡಿ ಅದು ಗುಣ ಆಯ್ತು ಅಂತ ಹೇಳುವಂತಹ ಒಂದು ಇದಕ್ಕೆ ಹೋಗ್ಬೇಡಿ. ಆ ಒಂದು ನಿಮಿಷಕ್ಕೆ ಅಥವಾ ಆ ಒಂದು ಹೊತ್ತಿಗೆ ಬ್ಲೀಡಿಂಗ್ ನಿಂತಿರಬಹುದು, ಬಟ್ ಅದರ ಒಳಗೆ ಯಾವ ಕಾರಣದಿಂದ ಬ್ಲೀಡಿಂಗ್ ಆಯ್ತು ಅದನ್ನ ಅರ್ಥಕೊಳ್ಳಲು ಡೆಂಟಿಸ್ಟಿನ ಒಂದು ಸಹಾಯವನ್ನು ಪಡೆದುಕೊಳ್ಳಿ. ನಮ್ಮ ಸೌದಿ ಅರೇಬಿಯಾದಲ್ಲಿ ಹೇಳುತ್ತಿದ್ರೆ ವರ್ಷಕ್ಕೊಮ್ಮೆ ಒಂದು ಡೆಂಟಿಸ್ಟ್ ಅನ್ನ ವಿಸಿಟ್ ಆಗಿ ಆ ಹಲ್ಲುಗಳನ್ನ ಟ್ರೀಟ್ ಮಾಡುವಂತದ್ದು ಒಂದು ಪ್ರೋಟೋಕಾಲ್. ಅದನ್ನ ಫಾಲೋ ಮಾಡಬೇಕು. ಹಲ್ಲಿನ ಒಸಡನ್ನ ಕ್ಲೀನ್ ಮಾಡುವಂತದ್ದು, ಹಲ್ಲಿಗೆ ಏನಾದ್ರು ಸಣ್ಣ ಕ್ಯಾವಿಟಿಗಳು ಬಂದ್ರೆ ಅದನ್ನ ಫಿಲ್ ಮಾಡುವಂತದ್ದು, ದೊಡ್ಡ ತೂತುಗಳಾಗಿ ಅದನ್ನ ಪರಿಣಮಿಸದೆ ಸಣ್ಣದರಲ್ಲಿ ಅದನ್ನ ಟ್ರೀಟ್ ಮಾಡಿದ್ರೆ ನಿಮಗೆ ಹಲ್ಲಿನ ಬಾಳಿಕೆ ಹೆಚ್ಚು ಬರ್ತದೆ. ಈಗ ನನ್ನ ಸ್ವಂತ ಅನುಭವದ ಮೇಲೆ ಹೇಳುದಿದ್ರೆ, ನನ್ನ 2 ಹಲ್ಲುಗಳನ್ನ ಆಲ್ಮೋಸ್ಟ್ ಅರೌಂಡ್ 25 ವರ್ಷಗಳ ಹಿಂದೆ ಫಿಲ್ ಮಾಡಿದ್ದು ಈಗಲೂ ಇದೆ. ಅದನ್ನ ನಾವು ಯೂಸ್ ಮಾಡುವಂತ ರೀತಿ, ಅದನ್ನ ಹೇಗೆ ನಾವು ಅದನ್ನ ಮೇಂಟೈನ್ ಮಾಡ್ತೇವೆ ಅದರ ಮೇಲೆ ಇರ್ತದೆ. ನೀವು ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಸಣ್ಣ ಕ್ಯಾವಿಟಿಗಳನ್ನ ಇಮಿಡಿಯೇಟ್ ಆಗಿ ಫಿಲ್ ಮಾಡಿದ್ರೆ ದೊಡ್ಡ ತೂತುಗಳಾಗದೆ ಅದಕ್ಕೆ ರೂಟ್ ಕೆನಲ್, ಅದಕ್ಕೆ ಕ್ಯಾಪ್, ಇಂಥ ಒಂದು ಇದಕ್ಕೆ ಹೋಗೋದಾಗೆ ನಾವು ಪ್ರಿವೆಂಟ್ ಮಾಡ್ಬೋದು. ಎಕ್ಸ್ರೇಗಳು, ಬಾಯಿಯ ಪೂರ್ತಿ ಎಲ್ಲಾ ಹಲ್ಲುಗಳ ಎಕ್ಸ್ರೇಗಳನ್ನು ತೆಗೆಸುವಂತ ಒಂದು ಇದನ್ನ ಮಾಡಿಕೊಳ್ಬೇಕು. 1 ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ. ನಿಮಗೇನು ತೊಂದರೆಗಳಿಲ್ಲ ಅಂದ್ರೆ 3 ವರ್ಷಕ್ಕೊಮ್ಮೆ ಆದ್ರೂ ಪರವಾಗಿಲ್ಲ, ಒಮ್ಮೆ ಹಲ್ಲುಗಳನ್ನ ಫುಲ್ ಮೌತ್ ಎಕ್ಸ್ರೇ, ಪ್ಯಾನೋರಾಮಿಕ್ ಎಕ್ಸ್ರೇ ಅಂತ. ಸೊ ಸಣ್ಣ ಮಟ್ಟಲ್ಲಿ ಕ್ಯಾವಿಟೀಸ್ ಎಲ್ಲಿ ಬಂದ್ರು ಅದನ್ನ ಟ್ರೀಟ್ ಮಾಡುವಂತ ಒಂದು ಇದನ್ನ ಕೊಡ್ಬೋದು, ಟ್ರೀಟ್ಮೆಂಟ್ ಪ್ಲಾನ್ ಅನ್ನ ಕೊಡ್ಬೋದು. ಈಗ ನೀವು ಒಬ್ಬ ಸರ್ಜನ್ ಆಗಿ ಒಂದು ಅಪಘಾತ ಆದಂತಹ ಒಂದು ಸಂದರ್ಭದಲ್ಲಿ
ಒಂದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಂತಹ ಪೇಷಂಟ್ ಅನ್ನ ಟ್ರೀಟ್ ಮಾಡಿದ ಒಂದು ಅನುಭವನ ನಮ್ಮ ಜೊತೆ ಹಂಚಿಕೊಳ್ಬೇಕು. ಇದೊಂದು ಸರ್ವಸಾಮಾನ್ಯವಾಗಿರುವಂತದ್ದು ನಮ್ಮ ಆಕ್ಸಿಡೆಂಟ್ಸ್ ಅನ್ನುವಂಥದ್ದು. ನನ್ನ ಸ್ಪೆಷಾಲಿಟಿಗೆ ನಾನು ಫೇಶಿಯಲ್ ಟ್ರಾಮಾ ಸ್ಪೆಷಲಿಸ್ಟ್ ಅಂತ ನಾನು ಕರ್ಕೊಳ್ತೇನೆ ನಾನು ಆಕ್ಚುಲಿ, ಬಿಕಾಸ್ ಐ ಟ್ರೀಟ್ ಲಾಟ್ಸ್ ಆಫ್ ಫೇಶಿಯಲ್ ಟ್ರಾಮಾ ಕೇಸಸ್. ಈ ಸಂದರ್ಭಗಳಲ್ಲಿ ನಮಗೆ ಇಮಿಡಿಯೇಟ್ ಆಗಿ ನಮ್ಮ ಮುಖ, ಈಗ ಇಲ್ಲಿ ನಾವು ಹೆಚ್ಚು ಕಾಣುವುದಿಲ್ಲ, ನಮ್ಮ ಇಲ್ಲಿಯ ವೆಹಿಕಲ್ ನ ಸ್ಪೀಡ್ ಅಂತ ಹೇಳಿದ್ರೆ ನಾವು ಸಾಮಾನ್ಯ ಒಂದು 100 ಇರ್ತದೆ. ನಮ್ಮ ಸೌದಿ ಅರೇಬಿಯಾದಲ್ಲಿ 170, 100, 200 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡಿಸುವವರೇ ಹೆಚ್ಚು ಅಲ್ಲಿಯವರು. ಸೊ ಆ ಆಕ್ಸಿಡೆಂಟ್ಸ್ ಅಂತ ಹೇಳಿದ್ರೆ ತುಂಬಾ ಸಿವಿಯರ್ ಆಗಿರ್ತದೆ, ಮುಖ ಅಪ್ಪಚ್ಚಿ ಆಗಿರ್ತದೆ. ಇದು ಬ್ರೈನ್ ನ ಮೇಲೆ ಎಫೆಕ್ಟ್ ಆಗುವಂತ ಕೇಸಸ್ ಇರ್ತದೆ. ಇದನ್ನ ಇಮಿಡಿಯೇಟ್ ಆಗಿ ಟ್ರೀಟ್ ಮಾಡ್ಬೇಕಾಗ್ತದೆ. ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇಂದ ಇಮಿಡಿಯೇಟ್ ಆಗಿ ಅದನ್ನ ಡಿಕಂಪ್ರೆಸ್ ಮಾಡಿ, ಮುಖವನ್ನ ಹೊರಗೆ ತೆಗೆದು ಅದನ್ನ ಶ್ವಾಸೋಚ್ಛ್ವಾಸವನ್ನ ಕರೆಕ್ಟ್ ಮಾಡಿ ಅವರ ಬ್ರೈನ್ ಇರುವಂತ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡುವಂತದ್ದು, ಇದೆಲ್ಲ ಎಮರ್ಜೆನ್ಸಿ ಸರ್ಜರೀಸ್ ಆಗಿ ನಾವು ತಗೊಂಡು ಇಮಿಡಿಯೇಟ್ ಆಗಿ ಸರ್ಜರಿ ಮಾಡ್ತೇವೆ. ಇದರಿಂದೆಲ್ಲ ಹೊರಗೆ ಬಂದ ಪೇಷಂಟ್ಸ್ ನಮಗೆ ಬಂದು ನಮ್ಮ ಕ್ಲಿನಿಕ್ ಬರ್ಬೇಕಾದ್ರೆ ಅದೇ ದೊಡ್ಡ ಒಂದು ಟ್ರಾಫಿ ತಗೊಂಡಾಗೆ ನಮಗೆ ಆ ಒಂದು ಸನ್ನಿವೇಶಗಳು. ಅಂತೂ ಒಬ್ಬ ಅಪಘಾತಕ್ಕೆ ಒಳಪಟ್ಟಂತಹ ಒಬ್ಬ ಪೇಷಂಟ್ ಕ್ಯೂರ್ ಆಗಿ ಹೊರಗಡೆ ಬರುವಾಗ ನಿಮಗೆ ಬಹಳ ಖುಷಿ, ತುಂಬಾ ಅಭಿಮಾನ ನಮಗೆ. ಅದು ಕಾಣ್ಬೇಕಾದ್ರೆ ದೇವರನ್ನ ನಾವು ತುಂಬಾ ಸ್ತುತಿಸ್ತೇವೆ. ಇದನ್ನ ಇಂತ ಒಂದು ಸನ್ನಿವೇಶಕ್ಕೆ ಒಳಗಾದಂತ ಅವರ ಮಾನಸಿಕ ಸ್ಥಿತಿ ನಮಗೆ ಗೊತ್ತಿರಬಹುದು. ಎಷ್ಟು ಸುಂದರವಾಗಿರುವಂತ ಮನುಷ್ಯನು ಒಂದೇ ಸೆಕೆಂಡ್ ಅಲ್ಲಿ ಫೇಸ್ ನ ಫುಲ್ ಇದನ್ನ ಕಳ್ಕೊಳ್ತಾರೆ. ಸೊ ಅಂತವರನ್ನ ನಾವು ಟ್ರೀಟ್ ಮಾಡ್ಬೇಕಾದ್ರೆ ಅಟ್ ಲೀಸ್ಟ್ ಒಂದು 80% ಅವರ ಫೇಶಿಯಲ್ ಸ್ಟ್ರಕ್ಚರ್ ನ ವಾಪಸ್ ತರಬೇಕು ಬರುವುದು ಅಂತ ಹೇಳಿದ್ರೆ ದೇ ವಿಲ್ ರೆಕಗ್ನೈಸ್ ಅಸ್ ಆಲ್ಸೋ. ನಿಜವಾಗ್ಲು ದೇವರ ಒಂದು ದಯೆ, ಅದೆಲ್ಲ ಒಂದು ನಾವು ಅರ್ಥಕೊಳ್ಬೇಕು. ಎಸ್, ಓಕೆ ಡಾಕ್ಟ್ರೆ, ಬಹಳಷ್ಟು ಮಾಹಿತಿಯನ್ನ ನಮ್ಮ ಜೊತೆ ನಮ್ಮೆಲ್ಲ ಪ್ರೇಕ್ಷಕರ ಜೊತೆ ಹಂಚಿಕೊಂಡಿದ್ದೀರಿ, ಧನ್ಯವಾದಗಳು. ಮುಂದಕ್ಕೆ ನಿಮ್ಮ ಈ ಒಂದು ಸೇವೆ ನಮ್ಮ ಊರಿಗೂ ಸಿಗಬಹುದಾ ಅಂತ ಹೇಳ್ತಕ್ಕಂಥ ಒಂದು ಸಂಶಯದಲ್ಲಿ ನಾವೆಲ್ಲ ಇದ್ದೇವೆ. ನಿಜವಾಗ್ಲು ಆದಷ್ಟು ಬೇಗ ನಮ್ಮ ಊರಿಗೆ ಸಹ ಬರಬೇಕು. ಹಳ್ಳಿಗಳಲ್ಲಿ ಸಹ ಜನರಿಗೆ ಈ ಸವಲತ್ತನ್ನ ಆದಷ್ಟು ಕಡಿಮೆ ಖರ್ಚಿನಲ್ಲಿ ಅವರಿಗೆ ಮುಟ್ಟಿಸ್ಬೇಕು. ಇದೆಲ್ಲ ನನ್ನ ಒಂದು ಮನಸ್ಸಿನ ಆಸೆ. ಈ ಊರಲ್ಲಿ ಹುಟ್ಟು ಬೆಳೆದು ಈ ಮಣ್ಣಲ್ಲಿ ಓಡಾಡಿದ ಇಲ್ಲಿಯ ಜನರಿಗೆ ನನ್ನ ಸೇವೆಯನ್ನ ಕೊಡಬೇಕು ಅನ್ನುವಂಥ ನನ್ನ ಆಸೆ. ಧನ್ಯವಾದಗಳು ಡಾಕ್ಟ್ರೆ, ಬಹಳಷ್ಟು ವಿಷಯಗಳನ್ನ ನಮ್ಮ ಜೊತೆ ನೀವು ಚರ್ಚೆ ಮಾಡಿದ್ದೀರಿ. ಇನ್ನಷ್ಟು ವಿಷಯಗಳೊಂದಿಗೆ ಇನ್ನಷ್ಟು ಜಾಗೃತಿ ವಿಷಯಗಳನ್ನ ತಿಳಿಸುವ ಮುಂದಿನ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ನಾವು ಬರ್ತೇವೆ. ಧನ್ಯವಾದಗಳು. ಓಕೆ ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ. ಡಾಕ್ಟರ್ ಅಭಿಜಿತ್ ವರ್ಗೀಸ್ರವರು ಬಹಳಷ್ಟು ವಿಷಯಗಳನ್ನ ನಿಮ್ ಜೊತೆ ಹಂಚಿಕೊಂಡಿದ್ದಾರೆ, ಜಾಗೃತಿಯನ್ನ ಮೂಡಿಸಿದ್ದಾರೆ. ಬಹುಶಃ ಅವರ ಈ ವಿಶೇಷವಾದ ಸೇವೆ ನಮ್ಮ ಊರಿಗೂ ಸಿಗುವಂತಾಗ್ಲಿ ಅಂತ ಆಶಿಸ್ತಾ, ಈ ಬಗ್ಗೆ ನಿಮ್ಗೆ ಏನಾದ್ರೂ ಸಂಶಯಗಳು ಇದ್ರೆ ಅಥವಾ ಏನಾದ್ರೂ ವಿಚಾರಗಳಿದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಅದರ ಬಗ್ಗೆ ಮುಂದಿನ ಎಪಿಸೋಡ್ ನಲ್ಲಿ ನಾವು ಚರ್ಚಿಸಲಿಕ್ಕಿದ್ದೇವೆ. ಧನ್ಯವಾದಗಳು.